ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋ ಬಂದು ಬಾರ್ಬಿಕ್ಯೂ ನೈಟ್ ಔಟ್ ಅಟ್ ಆ ಹೋಮ್. ಇದು ಆಲ್ಮೋಸ್ಟ್ ಕ್ಲೋಸ್ ಟು 2 months ಹಿಂದೆ ನಾವು ಪ್ಲಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡಿದಂಥ ಲಾಂಗ್ ಅವೈಟೆಡ್ ಪ್ಲಾನ್. ತುಂಬ ಸೆಲೆಕ್ಟಿವ್ ಫ್ರೆಂಡ್ಸ್ ಜೊತೆ ಸೇರಿಕೊಂಡು ನಾವು ಈ ನೈಟ್ ಔಟ್ನ ಪ್ಲಾನ್ ಮಾಡಿದ್ವಿ. ಸೊ ನಾವು ಎಂಟೈರ್ ನೈಟ್ ಏನೆಲ್ಲ ಆಟ ಆಡಿದ್ವಿ, ಹೇಗೆ ಟೈಮ್ ಸ್ಪೆಂಡ್ ಮಾಡಿದ್ವಿ, ಏನೆಲ್ಲ ಮಾಡ್ಕೊಂಡು ತಿನ್ವಿ ಅನ್ನೋದಕ್ಕೆ ಕೊನೆವರೆಗೂ ವಿಡಿಯೋ ನೋಡಿ. ಬಾರ್ಬಿಕ್ಯೂ ನೈಟ್ಗೆ ಪ್ರಿಪ್ರೇಷನ್ಸ್ ಬೆಳಗ್ಗೆಯಿಂದನೇ ಸ್ಟಾರ್ಟ್ ಆಯಿತು. ಆಲ್ರೆಡಿ ಒಂದು ರೌಂಡ್ ಡಿಸ್ಕಷನ್ಸ್ ಎಲ್ಲ ಆಗಿತ್ತು, ಯಾರ್ಯಾರು ಏನೇನು ತರಬೇಕು ಅಂತ. ಅದರಲ್ಲಿ ಫಸ್ಟ್ ಟಾಸ್ಕ್ ಇದ್ದಿದೆ ಹೋಗಿ ಚಿಕನ್ ತರಬೇಕು ಅಂತ. ಸೊ ವಿ ಗಾಟ್ 7 kg ಆಫ್ ಚಿಕನ್ ಆ್ಯಂಡ್ ನಾನು ಅದನ್ನೆಲ್ಲ ತೊಳೆದು ರೆಡಿ ಮಾಡ್ಕೋತಾ ಇದ್ದೆ. ತುಂಬ ಹೆಲ್ಪ್ ಮಾಡಿದ್ದು ನಮ್ಮ ಬ್ರೌನಿ ವೈಟಿ, ಬಿಕಾಸ್ Z+ ಸೆಕ್ಯೂರಿಟಿ ಕೊಟ್ಟಿದ್ರು ಕಿಚನ್ಗೆ, ಯಾರು ಬಂದು ಚಿಕನ್ ಕತ್ಕೊಂಡು ಹೋಗ್ಬಾರ್ದು ನಮ್ಮ ಮನೆಯಿಂದ ಅಂತ. ಸೊ ಬಾಯ್ಸ್ ಫುಲ್ ಎಲ್ಲ ಮಸಾಲ ಹಚ್ಚಿ ಎಲ್ಲ ಮಾಡೋರ್ಗು ಕಿಚನಲ್ಲೇ ಫುಲ್ ಹಾಲ್ಟ್ ಆಗಿ ಹೋಗಿದ್ರು. ಆ್ಯಂಡ್ ಇದೆಲ್ಲ ತೊಳೆದು ಮುಗಿಸೋದ್ರೊಳಗಡೆ ಸಿಮ್ರನ್ ವಾಸ್ ದೇ. ಶೀ ಈಸ್ ದ ಹೆಡ್ ಶೆಫ್. ಕಂಪ್ಲೀಟ್ ಡೇ ಇಂದ ಹಿಡಿದು ನೈಟ್ ಎಲ್ಲ ಫುಲ್ ಬಾರ್ಬಿಕ್ಯೂ ಮಾಡೋವರೆಗೂ ಶಿ ವಾಸ್ ದ ಹೆಡ್ ಶೆಫ್ ಆ್ಯಂಡ್ ನಾವೆಲ್ಲ ಜಸ್ಟ್ ಅಸಿಸ್ಟೆಂಟ್ಸ್ ನಾವಾಗಿದ್ದು. ಸೊ ಅವತ್ತಿನ ದಿನಕ್ಕೆ ಏನೇನೆಲ್ಲ ಐಟಮ್ಸ್ ಬೇಕು ಅಂತ ಶಿ ಹೆಡ್ ಗಾಟ್ ಆಲ್ ದ ಮಸಾಲ ಐಟಮ್ಸ್ ಆ್ಯಂಡ್ ಅವ್ರು ಇಮಿಡಿಯೇಟ್ ಆಗಿ ಮಸಾಲ ಹಚ್ಚಲಿಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ರು. ಸೊ ಈ ಬಾರ್ಬಿಕ್ಯೂ ನೈಟ್ ಇಟ್ ವಾಸ್ ಅ ವೆರಿ ಲಾಂಗ್ ಅವೈಟೆಡ್ ಪ್ಲಾನ್. ತುಂಬ ದಿನದಿಂದ ಪ್ಲಾನ್ ಮಾಡಿದ್ವಿ ಆ್ಯಂಡ್ ಕೆಲವ್ರಿಗೆ ಎಕ್ಸಾಮ್ ಇತ್ತು ಅಂತ ವಿ ವರ್ ಜಸ್ಟ್ ವೇಟಿಂಗ್ ಫಾರ್ ಎವ್ರಿ ಒನ್ ಟು ಬಿ ಫ್ರೀ. ಸೊ ಎಕ್ಸಾಮ್ ಎಲ್ಲ ಮುಗಿಸಿ ಅದಾದ್ಮೇಲೆ ವಿಲ್ ಪ್ಲಾನ್ ಅಂತಾನೆ ವೆಯ್ಟ್ ಮಾಡ್ತಾ ಇದ್ವಿ. ಆ್ಯಂಡ್ ಈ ಒಂದು ಬಾರ್ಬಿಕ್ಯೂ ನೈಟ್ಗೆ ನಾವು ಇವನ್ ದ ಬಾರ್ಬಿಕ್ಯೂ ಸೆಟ್ ಹೊರಗಡೆಯಿಂದ ಬುಕ್ ಮಾಡಿದ್ದು. ಐ ಥಿಂಕ್ ದೇ ಚಾರ್ಜ್ಡ್ 400 to 600 ಸಮ್ವೇರ್ ಚಾರ್ಜ್ ಮಾಡಿದ್ರು. ಸೊ ಅದನ್ನ ಒಬ್ರು ಹೋಗಿ ಕಲೆಕ್ಟ್ ಮಾಡ್ಕೊಂಡು ತರಬೇಕಿತ್ತು. ಇನ್ನೊಂದ್ ಕಡೆ ಕೈಮಾ ಹೋಗಿ ತರಬೇಕಿತ್ತು, ಮಿನ್ಸ್ ಮೀಟ್, ಅದನ್ನು ಒಬ್ರು ತರಬೇಕಿತ್ತು. ಐ ಥಿಂಕ್ ಅದು 7 kgs ಏನೋ ನಾವು ತರಿಸಿದ್ದು. ಅದಾದ್ಮೇಲೆ ಕೂಲ್ ಡ್ರಿಂಕ್ಸ್ ಒಬ್ರು, ಆಮೇಲೆ ಸಾಸ್, ಮಯೋನೀಸ್ ಅದೆಲ್ಲ ಒಬ್ರು, ಸಲಾಡ್ಸ್ ಬೇಕಾಗಿರೋ ಐಟಮ್ಸ್ ಎಲ್ಲ ಒಬ್ರು, ಆ ಥರ ಡಿವೈಡ್ ಮಾಡ್ಕೊಂಡಿದ್ವಿ. ಸೊ ಒಟ್ನಲ್ಲಿ ಎಲ್ಲರೂ ಅರೌಂಡ್ 7-7:30 ಗ್ಯಾದರ್ ಆಗೋದು ಟು ಸ್ಟಾರ್ಟ್ ದ ಬಾರ್ಬಿಕ್ಯೂ ನೈಟ್ ಪಾರ್ಟಿ ಅನ್ನೋ ತರ ಡಿಸೈಡ್ ಆಗಿತ್ತು. ಆ್ಯಂಡ್ ಕೆಲವರೆಲ್ಲ ಗರ್ಲ್ಸ್ ಎಲ್ಲ ಒಂದು 6-6:30 ಗ್ಯಾದರ್ ಆಗೋಣ, ಬಿಕಾಸ್ ವಿ ಹ್ಯಾಡ್ ಟು ಪ್ರಿಪೇರ್ ದ ಡಿನ್ನರ್ ಆಲ್ಸೋ. ಸೊ ಅದಕ್ಕೂ ಗ್ಯಾದರ್ ಆಗೋಣ ಅಂತೆಲ್ಲ ಡಿಸೈಡ್ ಮಾಡ್ಕೊಂಡಿದ್ವಿ. ಈಗ ಚಿಕನ್ ಒಂದು ಬೇಗ ಮಸಾಲ ಇಡಲಿ ಅಂತ ಇದೊಂದನ್ನು ಮಾತ್ರ ಮಾರ್ನಿಂಗ್ ಐ ಥಿಂಕ್ 10-10:30 ಹಂಗೇನೋ ವಿ ಹ್ಯಾಡ್ ಸ್ಟಾರ್ಟ್. ಸೊ ನನಗೆ ದಿಸ್ ಬಾರ್ಬಿಕ್ಯೂ ನೈಟ್ ಇಟ್ ವಾಸ್ ದ ವೆರಿ ಫಸ್ಟ್ ಎಕ್ಸ್ಪೀರಿಯನ್ಸ್, ಬಿಕಾಸ್ ನಾನು ಹೋಗಿರುವಂಥ ಎಲ್ಲ ಬಾರ್ಬಿಕ್ಯೂ ಬಂದು ಇಟ್ಸ್ ಆಬ್ಸಲ್ಯೂಟ್ ಬಾರ್ಬಿಕ್ಯೂ ಆ್ಯಂಡ್ ಬಾರ್ಬಿಕ್ಯೂ ನೇಷನ್. ದಟ್ಸ್ ದ ಮ್ಯಾಕ್ಸ್ ಐ ಹ್ಯಾವ್ ಗಾನ್. ಮನೇಲೇ ಒಂದು ಬಾರ್ಬಿಕ್ಯೂ ಮಾಡಿದ್ರೆ ನನಗೂ ಇದೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಆಗಿತ್ತು. ಸೊ ನನಗೆ ಇಷ್ಟೊಂದು ಕ್ವಾಂಟಿಟಿಗೆಲ್ಲ ಮಸಾಲ ಹಚ್ಲಿಕ್ಕೆ ನಿಜ ಬರ್ತಿರ್ಲಿಲ್ಲ. ಆ್ಯಂಡ್ ಸಿಮ್ರನ್ ವಾಸ್ ದಿ ಎಕ್ಸ್ಪರ್ಟ್. ಶಿ ವಾಸ್ ಸೋ ಗುಡ್ ಅಟ್ ಇಟ್. ಎಲ್ಲಾನು ಪಟ ಪಟ ಕಣ್ಣಳ್ತಿಲ್ಲ ಎಷ್ಟೆಷ್ಟು ಬೇಕು ಅಂತ. ಶಿ ವಾಸ್ ಪುಟಿಂಗ್ ಇಟ್ ಆಲ್. ಆ್ಯಂಡ್ ಚಂದ ಎಲ್ಲ ಮಸಾಲ ಹಚ್ಚಿ ಮುಗಿಸಿದ್ಮೇಲೆ ನಾವು ಫ್ರಿಡ್ಜಲ್ಲಿ ಸ್ಪೇಸ್ ಮಾಡಿ ಅದನ್ನ ಈವ್ನಿಂಗ್ ವರೆಗೂ ಚೆನ್ನಾಗಿ ಮಸಾಲ ಇಡಲಿ ಅಂತ ಎತ್ತಿಟ್ಕೊಂಡ್ವಿ. ಸೊ ಈವ್ನಿಂಗ್ ಹಂಗೆ ಮತ್ತೆ 7 kg ಕೈಮಾ ಬಂತು. ನಾನು ಅದನ್ನ ಕ್ಲೀನ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ಕೊಂಡೆ. ಐ ಥಿಂಕ್ ಕೆಲವರೆಲ್ಲ ಕೈಮಾನ್ ಕ್ಲೀನ್ ಮಾಡಲ್ಲ, ತೊಳೆಯಲ್ಲ ಅಂತ ಹೇಳ್ತಾರೆ. ಬಟ್ ಐ ಆಮ್ ನಾಟ್ ಓಕೆ ವಿತ್ ದ್ಯಾಟ್. ನಂದು ಒಂದು ಸ್ವಲ್ಪ ಆದ್ರೂ ಕ್ಲೀನ್ ಆಗಿರ್ಬೇಕಂತ ಅನ್ಸುತ್ತೆ. ಸೊ ಅಮ್ಮ ಹೇಳ್ಕೊಟ್ಟಂಗೆ ಚಿಕ್ಕ ಚಿಕ್ಕ ಬಾಲ್ಸ್ ತಗೊಂಡು ಅದನ್ನ ನೀರಲ್ಲಿ ಸ್ವಲ್ಪ ಕೈ ಮಧ್ಯದಲ್ಲಿ, ಬೆರಳು ಮಧ್ಯದಲ್ಲಿ ಸ್ಪೇಸ್ ಮಾಡ್ಕೊಂಡು ನೀರು ತಗೊಂಡು ಅದನ್ನ ಆದಷ್ಟು ಕ್ಲೀನ್ ಮಾಡ್ಕೋತಾ ಇದೆ. ಆ್ಯಂಡ್ ಐ ಹೋಪ್ ಲುಕಿಂಗ್ ಎಟ್ ದ ಕಲರ್ ಡಿಫ್ರೆನ್ಸ್ ಐ ಥಿಂಕ್ ಸ್ವಲ್ಪ ಅದು ಕ್ಲೀನ್ ಆಗ್ತಾ ಇತ್ತು. ಆ್ಯಂಡ್ ಇದಕ್ಕೆ ಆಲ್ಮೋಸ್ಟ್ ಒಂದು 30-45 ಮಿನಿಟ್ಸ್ ಹಂಗೇನೋ ತಗೊಂಡೆ ಕಂಪ್ಲೀಟಾಗಿ ಕ್ಲೀನ್ ಮಾಡಲಿಕ್ಕೆ. ಆ್ಯಂಡ್ ಆನ್ ದಿ ಅದರ್ ಹ್ಯಾಂಡ್ ಗರ್ಲ್ಸ್ ಎಲ್ಲ ಈ ಕಡೆ ದಾಲ್ ಮತ್ತು ರೈಸ್ ಮಾಡ್ಕೊಳ್ಳಿಕ್ಕೆ ಶುರು ಮಾಡ್ಕೊಂಡಿದ್ರು. ಸೊ ಮತ್ತೆ ಈಗ ಕೈಮಾಗೆ ಮಸಾಲ ಹಚ್ಚೋ ಟೈಮ್. ಸೊ ಹಾಗಾಗಿ ಸಿಮ್ರನೇ ಫುಲ್ ಇನ್ಚಾರ್ಜ್ ಅಗೇನ್. ಸೊ ಅವರೇ ಫುಲ್ ಎಲ್ಲ ಏನೇನು ಬೇಕು, ಎಷ್ಟೆಷ್ಟು ಬೇಕು ಅಂತ ಮಸಾಲಾನೆಲ್ಲ ಹಚ್ಚಲಿಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ರು.
ಇಷ್ಟೆಲ್ಲ ಮಾಡೋದ್ರೊಳಗಡೆ ಟೈಮ್ ಆಲ್ಮೋಸ್ಟ್ ಕ್ಲೋಸ್ ಟು 8 ಆಗಿತ್ತು ಆ್ಯಂಡ್ ಒಬ್ಬೊಬ್ಬರೇ ಬರ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಆ್ಯಂಡ್ ಬಂದವ್ರಿಗೆಲ್ರಿಗೂ ಒಂದೊಂದು ಕೆಲಸ ಇದ್ದೇ ಇರ್ತು ತಗೊಳ್ಳೋದಕ್ಕೆ. ಆ್ಯಂಡ್ ಇಲ್ಲಿ ನೋಡ್ತಾ ಇರೋ ಹಾಗೆ ಒಂದ್ ಕಡೆ ಬೆಳ್ಳುಳ್ಳಿ ಬಿಡಿಸ್ಕೊತಾ ಇದ್ರು, ಒಂದ್ ಕಡೆ ಪುದೀನ ರೆಡಿ ಮಾಡ್ಕೊತಾ ಇದ್ರು. ಬಿಕಾಸ್ ನಾವು ಪುದೀನ ಚಟ್ನಿ ಮಾಡ್ಕೊಳ್ಳೋಣ, ಚೆನ್ನಾಗಿರುತ್ತೆ, ಸಮೋಸ ಚಟ್ನಿ ಅದನ್ನ ಮಾಡ್ಕೊಳ್ಳೋಣ ಅಂತ ಪ್ರಿಪೇರ್ ಮಾಡ್ಕೊತಾ ಇದ್ವಿ. ಆ್ಯಂಡ್ ಒಂದು ಅದರ್ ಹ್ಯಾಂಡ್ ಒಳಗಡೆ ದಾಲ್ ಮತ್ತೆ ರೈಸ್ಗೂ ಇಟ್ಟಿದ್ವಿ. ಈ ಪುದೀನ ಚಟ್ನಿನ ಪ್ರಿಪೇರ್ ಮಾಡೋಕೆ ರುಬ್ಬಕ್ಕೆ ಹೋಗಿ ನಮ್ಗೊಂದು ಎಕ್ಸ್ಟ್ರಾ ಕ್ಲೀನಿಂಗ್ ಕೆಲಸ ಸಹ ಸೇರಿಸ್ಬೋದು. ಇಷ್ಟರ ಮಧ್ಯ ಸೈಡ್ಸಿಗೆ ಬೇಕು ಅಂತ ಒಂದಿಷ್ಟು ಕುಕುಂಬರ್ನೆಲ್ಲ ಕಟ್ ಮಾಡ್ಕೊಂಡು ಬಾಯ್ಸ್ ರೆಡಿ ಇಟ್ಟಿದ್ರು. ಫೈನಲಿ ದ ಲಾಸ್ಟ್ ಐಟಮ್ ದಾಲ್ ಕೂಗ್ಸಿ ರೆಡಿ ಇತ್ತು, ಅದಕ್ಕೆ ಒಗ್ಗರಣೆ ಕೊಡ್ಲಿಕ್ಕೂ ಸ್ಟಾರ್ಟ್ ಮಾಡ್ಕೊಂಡ್ವಿ. ಎಷ್ಟು ಕಲರ್ಫುಲ್ ಬರ್ತಿದೆ ಗೊತ್ತಾ. Okay. Hi guys. ಲಾಸ್ಟಲ್ಲಿ ರೈಸ್ ಇಟ್ಬಿಟ್ಟು ಕಿಚನಿಂದ ಒಂದು ಸ್ವಲ್ಪ ಬ್ರೇಕ್ ತಗೊಂಡು ಹೋಗಿ ಕುತ್ಕೊಂಡು ಎಲ್ಲರೂ ಸ್ವಲ್ಪ ರಿಲ್ಯಾಕ್ಸ್ ಮೋಡಲ್ಲಿ ಇದ್ವಿ. ಎಲ್ಲ ಐಟಮ್ಸ್ ರೆಡಿ ಆದಮೇಲೆ ಮೇಲ್ಗಡೆ ಲಿವಿಂಗ್ ರೂಮ್ಗೆ ಒಂದೊಂದನೇ ಶಿಫ್ಟ್ ಮಾಡ್ಲಿಕ್ಕೆ ಶುರು ಮಾಡಿದ್ವಿ. ಆ್ಯಂಡ್ ಆ ಕಡೆ ಇನ್ನೊಂದು ಸೈಡಲ್ಲಿ ಹುಡುಗರು ಎಲ್ಲ ಸೇರಿಕೊಂಡು ಬಾರ್ಬಿಕ್ಯೂ ಸ್ಟ್ಯಾಂಡ್ನ ಸೆಟಪ್ ಮಾಡಲಿಕ್ಕೂ ಸ್ಟಾರ್ಟ್ ಮಾಡಿಕೊಂಡ್ರು. On the stove, on the ಸೊ ಇದ್ದಿದ್ದ ಕೆಂಡನ ತಗೊಂಡು ಹೋಗಿ ಸ್ಟವ್ ಮೇಲೆ ಇಟ್ಟು ಕಿಡಿ ಹತ್ತಿಸ್ಕೊಂಡು ತಂದ್ವಿ. ಅದಾದ್ಮೇಲೆ ಅದನ್ನ ಸ್ಪ್ರೆಡ್ ಔಟ್ ಮಾಡಿ ಇನ್ನ ಬೆಂಕಿ ಜಾಸ್ತಿ ಮಾಡ್ಬೇಕನ್ನೋದಕ್ಕೆ ಯೂಸ್ ಮಾಡಿದ ಸಿಂಪಲ್ ಟ್ರಿಕ್ ಅಂದ್ರೆ ಹೇರ್ ಡ್ರೈಯರ್ನ ಯೂಸ್ ಮಾಡ್ಕೊಂಡು ಇನ್ನ ಬೆಂಕಿನ ಜಾಸ್ತಿ ಮಾಡ್ಕೊಂಡ್ವಿ. ಫೈನಲಿ ಆಫ್ಟರ್ ಆಲ್ ದ ಸ್ಟ್ರಗಲ್ ಫಸ್ಟ್ ರೌಂಡ್ ಆಫ್ ಬಾರ್ಬಿಕ್ಯೂ ಸ್ಟಾರ್ಟ್ ಆಯಿತು. ಆ್ಯಂಡ್ ನೋಡ್ತಾ ಇರೋ ಹಾಗೆ ನಾವು ಚಿಕನಿಂದನೇ ಸ್ಟಾರ್ಟ್ ಮಾಡಿದ್ವಿ. ಆ್ಯಂಡ್ ಅದನ್ನು ಬೇಯಿಸೋದೇ ಒಂದು ದೊಡ್ಡ ಟಾಸ್ಕ್ ಆಗಿತ್ತು. ಬಿಕಾಸ್ ಇಟ್ ವಾಸ್ ಸೋ ಮಚ್ ಆಫ್ ಹೀಟ್, ತುಂಬ ಶಕೆ ಇತ್ತು ಅಲ್ಲಿ ನಿಂತ್ಕೊಳ್ಳಿಕ್ಕೆ ಆ ಕೆಂಡದ ಮುಂದೆ. ಬಟ್ ಸಿಮ್ರನ್ ವಾಸ್ ಆಲ್ವೇಸ್ ದೇರ್. ಆ್ಯಂಡ್ ಆನ್ ದಿ ಅದರ್ ಹ್ಯಾಂಡ್ ನಾವು ಕೀಮಾದಲ್ಲಿ ಏನು ಮಾಡೋದು, ಶೀಖ್ ಕಬಾಬ್ ಥರ ಮಾಡೋದಾ ಇಲ್ಲಾಂದರೆ ವಡೆ ಥರ ತಟ್ಟೋದ ಅಂತ ಏನು ಕನ್ಫ್ಯೂಷನ್ಸ್ ಇತ್ತು. ಬಟ್ ಲೆಟ್ಸ್ ಸಿ, ಕೊಟ್ಟಿರೋ ಕಡ್ಡಿಗಳನ್ನ ಯೂಸ್ ಮಾಡ್ಕೊಳ್ಳೋಣ ಅಂತ ವಿ ಸ್ಟಾರ್ಟೆಡ್ ವಿತ್ ದ್ಯಾಟ್. Okay.
ಹೆಂಗಿದೆ ಬಾಯ್ಸ್? ಅಷ್ಟು ಹೆಂಗಿದೆ? ಅಂಡ್ ಫೈನಲಿ ಆಲ್ಮೋಸ್ಟ್ 2 hours ವರೆಗೂ ಹರಟೆ ಹೊಡೆದು ಬಂದಂಗೆ ರೌಂಡ್ಸ್ಗಳಲ್ಲಿ ಪೀಸಸ್ ಎಲ್ಲ ಖಾಲಿ ಮಾಡಿ ಎಲ್ಲ ಚಾಪೆಗಳು ಕಟ್ಕೊಂಡು ಕೆಳಗಡೆ ಹೊರಟ್ವಿ. ಬಿಕಾಸ್ ನೀರ್ ಫುಲ್ ಹೊಗೆ ತರ ತುಂಬಿಕೊಂಡಿತ್ತು ಘಾಟು. ಸೊ ಸ್ವಲ್ಪ ಫ್ರೆಶ್ ಏರ್ ತರ ತಗೊಳ್ಳೋಣ, ಕೆಳಗಡೆ ಹೋಗೋಣ ಅನ್ಬಿಟ್ಟು ಎಲ್ಲ ವಾಪಸ್ ಗ್ರೌಂಡ್ ಫ್ಲೋರ್ ಶಿಫ್ಟ್ ಆದ್ವಿ. ಅಂಡ್ ಕೆಳಗೆ ಬರ್ತಿರಂಗೆನೆ ಎಲ್ಲರೂ ಒಂದ್ ಸ್ವಲ್ಪ ಸ್ಲೀಪಿ ಮೋಡಗ್ ಹೋಗ್ತಾ ಇದ್ರು. ಸೊ ಹಾಗಾಗಿ ವಿ ಸ್ಟಾರ್ಟೆಡ್ ಪ್ಲೇಯಿಂಗ್ ಗೇಮ್ಸ್. ಅಂಡ್ ಫಸ್ಟ್ ಶುರು ಮಾಡಿದ್ದೆ ನಾವು ಮಾಫಿಯಾ ಆಡೋದ್ರಲ್ಲಿ. ಅಂಡ್ ಅದನ್ನ ಆಡ್ತಾ ಆಡ್ತಾ ರೌಂಡ್ ಬೈ ರೌಂಡ್ ಇಟ್ ವಾಸ್ ಆಲ್ಮೋಸ್ಟ್ ಕ್ಲೋಸ್ ಟು 3:30 in the morning. ಮಲ್ಟಿಪಲ್ ರೌಂಡ್ಸ್ ಆಫ್ ಮಾಫಿಯಾ ಆಡಿ ಅದಾದ್ಮೇಲೆ ಬೋರ್ ಆಗಿ ಅದಾದ್ಮೇಲೆ ಒಂದು ಐಸ್ ಕ್ರೀಮ್ ಬ್ರೇಕ್ ತಗೊಂಡು ಅರ್ಲಿ ಮಾರ್ನಿಂಗ್ 4 o'clock in the morning ಐಸ್ ಕ್ರೀಮ್ ತಿಂತು ಅದಾದ್ಮೇಲೆ ವಿ ಸ್ಟಾರ್ಟೆಡ್ ಪ್ಲೇಯಿಂಗ್ ದಮ್ಶರತ್ಸ್. ಅಂಡ್ ದಮ್ಶರತ್ಸ್ ಆಡ್ತಾ ಆಡ್ತಾ ಟೈಮ್ ಹೇಗೆ ಹೋಯ್ತು ಅಂತಾನೆ ಗೊತ್ತಾಗ್ಲಿಲ್ಲ. ಇಟ್ ವಾಸ್ ಆಲ್ಮೋಸ್ಟ್ 5 o'clock. ಶರ್ಟ್ ಇಂಗ್ಲಿಷ್ ಕನ್ನಡ ಅಂಗಿ ಮದುವೆ ಸರ ಪಂಜರ ಸ್ವಲ್ಪ ಚೇಂಜ್ ಮಾಡ್ಬೇಕಾ? ಸರಿ ಓಕೆ ಬಟ್ಟೆ ಇಷ್ಟೆಲ್ಲ ಆಡಿ ಮುಗಿಸೋದ್ರೊಳಗಡೆ ಇಟ್ ವಾಸ್ 5:30 in the morning. ಎಲ್ರದ್ದು ಸ್ಲೀಪ್ ಟಾಲರೆನ್ಸ್ ಮುಗ್ದಿತ್ತು. ಸೊ ಒಬ್ಬೊಬ್ಬರೇ ಮಲಗ್ಲಿಕ್ಕೆ ಶುರು ಮಾಡಿದ್ರು. ನಾವು ಅಷ್ಟರೊಳಗಡೆ ಹೋಗಿ ಎಲ್ಲ ಪಾತ್ರೆಗಳನ್ನೆಲ್ಲ ತೊಳ್ಕೊಂಡು ಕಿಚನ್ ಕ್ಲೀನ್ ಮಾಡ್ಕೊಂಡ್ವಿ. ಆ್ಯಂಡ್ ಫೈನಲಿ ಅರೌಂಡ್ 6 o'clock ಎಲ್ಲರೂ ಡಿಸ್ಪರ್ಸ್ ಆದರು. ಇದು ನಮ್ಮ ಬಾರ್ಬಿಕ್ಯೂ ನೈಟ್ದು ವಿಲಾಗ್ ಆಗಿತ್ತು. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಅಸ್. ಥ್ಯಾಂಕ್ ಯು.